ನಾವೆಲ್ಲ ಇಲ್ಲಿಗೆ ಬರ್ದೇ ಇದ್ರೆ ಇದನ್ನೆಲ್ಲ ನೋಡೋಕ್ಕಾಗ್ತಿತ್ತ? ಹೌದು ಅಜ್ಜಿ, ಜಾನ್ವಿಯವರು ಖುಷಿಯಾಗಿದ್ದಾರಲ್ಲ, ಅದನ್ನು ನೋಡೋಕೆ ನಂಗೆ ಖುಷಿ. ನನಗಷ್ಟು ಸಾಕು. ಅವ್ರಿಗೆ ಯಾವಾಗಲೂ ನಿಮ್ಗಳ ಬಗ್ಗೆನೇ ಚಿಂತೆ. ಜಾನು ಮನೇಲಿ ಎಲ್ಲಾರ ಜೊತೆಯಲ್ಲಿದ್ದವಳಲ್ವಾ, ಈಗ ಒಬ್ಬಳೇ ಇರೋದಕ್ಕೆ ಯೋಚನೆ ಮಾಡ್ತಾಳೆ. ಅದಕ್ಕೆ ನೀವು ಬೇಜಾರು ಮಾಡ್ಕೋಬೇಡಿ. ಅರೆ, ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ? ನೀವೆಲ್ಲರೂ ನಮ್ಮವರು ಅಂದಮೇಲೆ ನಿಮ್ಗಳ ಜೊತೆ ಎಲ್ಲ ಮಾತಾಡ್ತಾ ಖುಷಿಯಾಗಿದ್ರೆ ನನಗೂ ಅದೇ ಖುಷಿ. ನನಗೆ ನೀನು ನನಗೆ ತಿನ್ಸಿದ್ರೆ ನೀನು ತಿನ್ನೋದೇ ಮರ್ತ್ಬಿಡ್ತೀಯ. ನೀನು ತಿನ್ನು, ನಾನು ತಿಂತೀನಿ. ಕೈಯಲ್ಲಿ ದುಡ್ಡಿಲ್ಲ, ಆ ವಾಚ್ ಅವನಿಗೆ ಬೇರೆ ದುಡ್ಡು ಕೊಡಬೇಕು, ಇಲ್ಲಾಂದರೆ ಮೆಟೀರಿಯಲ್ ಕಳ್ತನ ಆಗುತ್ತೆ. ತಾಪತ್ರಯ ಮುಗಿಯೋದೇ ಇಲ್ಲ, ಮಾಡೋದಂತಾನೆ ಗೊತ್ತಾಗಲ್ಲ. ಏನ್ರಿ ಇದು ಗೋಣಕ್ ಸುಬ್ಬಿ ಅಂತ ನನಗೆ ಹೇಳ್ತಾರೆ, ಆದ್ರೆ ಇಲ್ಲಿ ನೋಡಿದ್ರೆ ನೀವು ಒಬ್ಬೊಬ್ಬರೇ ಏನೇನೋ ಮಾತಾಡ್ಕೋತಾ ಇದ್ದೀರಾ. ಯಾಕ ಪರಿಸ್ಥಿತಿನೇ ಸರಿ ಇಲ್ಲ ಕಣ. ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಅನ್ಕೋತೀನಿ, 100 ಸಮಸ್ಯೆಗಳು ಒಂದು ಒಕ್ಕರ್ಸ್ಕೊಂಡ್ಬಿಡುತ್ತೆ. ಈ ಒಂಥರ ಈ ಸೀರಿಯಲ್ನಲ್ಲಿ ಕೊನೆ ಸೀನ್ ಇದ್ದ ಆ ಎಪಿಸೋಡ್ ಎಂಡಿಗೆ ಒಂದು ಟ್ವಿಸ್ಟ್ ತಗೊಳುತ್ತಲ್ಲ, ಹಂಗಾಗಿದೆ ನನ್ನ ಬದುಕು. ಈಗ ಈ ಹರಿಕತೆ ಮಾಡೋದ್ರ ಹಿಂದಿನ ಉದ್ದೇಶ ಏನು ಅಂತ ನಾನು ಕೇಳ್ಬೋದಾ? ಮನೆಗೆ ಸಿಮೆಂಟ್ ಲೋಡ್ ತರಿಸಿದ್ದೆ ಕಣೆ, ಒಂದು 5-6 ಮೂಟೆ ಕಳ್ತನ ಆಗ್ಬಿಟ್ಟಿದೆ. ಅಯ್ಯಯ್ಯ, 5-6 ಮೂಟೆ ಕದ್ಕೊಂಡು ಹೋಗ್ಬಿಟ್ಟಿದಾರ ಅಂದ್ರೆ ತುಂಬಾನೇ ಲಾಸ್ ಆಯ್ತಲ್ರಿ? ಹೌದು ಕಣ, ಈ ಮನೆ ಕಟ್ಟಕ್ಕೆ ಶುರು ಮಾಡ್ದಾಗಿದ್ದ ಬರೀ ಲಾಸನ್ನೇ ನೋಡ್ತಿದ್ದೀನಿ ನಾನು. ಅಲ್ಲ, ಅವರಿಗೆ ದುಡ್ಕೊಂಡು ತಿನ್ನಕ್ಕೆ ಏನ್ ದಾಡಿ? ಕಳ್ತನ ಮಾಡೇ ಬದುಕಬೇಕಾ? ಯಾರು ಬರ್ಲಿಲ್ಲ ಅಂತ ಅಜ್ಜಿ ನಾನು ಒಬ್ಬಳೇ ಹೋಗ್ತೀನಿ ಅಂತ ಹಠ ಹಿಡಿದ್ರಂತೆ. ಅದಕ್ಕೆ ಅಣ್ಣನ ಜೊತೆ ಮಾಡಿ ಕಳ್ಸಿದ್ದಾರೆ. ವೆಂಕಿ ಅಣ್ಣ ಬಂದ್ಮೇಲೆ ಅದಕ್ಕೆ ಬರ್ದೇ ಇರ್ತಾರ, ಅವರು ಜೊತೆ ಮಾಡ್ಕೊಂಡು ಬಂದಿದ್ದಾರೆ. ಸರಿ ಬಿಡಿ, ಅವರು ಈಗ ತಾನೇ ಮದುವೆ ಆಗಿದ್ದಾರೆ, ಅವ್ರಿಗೂ ಒಂದು ಚೇಂಜ್ ಆದಂಗೆ ಆಯ್ತಲ್ವಾ? ಈಗೇನು ಅವ್ರು ಎಷ್ಟು ದಿವಸ ಇರ್ತಾರಂತೆ? 1 ವಾರನ, 1 ತಿಂಗಳ? ಏನು ಕತೆ? ಮನೆಗೆ ಬಂದವ್ರನ್ನ ಹಾಗೆಲ್ಲ ಕೇಳಕ್ಕಾಗತ್ತಾ ಹೇಳಿ? ಎಷ್ಟು ದಿವಸ ಬೇಕೋ ಇರ್ಲಿ ಬಿಡಿ. ಅವ್ರಿರೋದ್ರಿಂದ ನಿಮ್ಗೇನಾದ್ರೂ ತೊಂದರೆ ಆಗ್ತಿದ್ಯಾ? ಅಯ್ಯಯ್ಯೋ, ಹಾಗೇನಿಲ್ಲ ಚಿನ್ನಿಮರಿ. ಈಗ ಅವ್ರು ಬಂದಿದ್ದಾರೆ ಅಂತ ನನಗಿಂತ ನಿಮಗೆ ಜಾಸ್ತಿ ಖುಷಿ ಅಲ್ವಾ? ಅವ್ರು ಇಲ್ಲಿರೋವರೆಗೂ ನೀವು ಖುಷಿಯಾಗಿ ನಗ್ತಾ ಇರ್ತೀರಾ, ಅದನ್ನ ನೋಡೋಕೆ ನನಗೂ ಸಂತೋಷ. ಅದಕ್ಕೆ ಕೇಳಿದೆ ಅಷ್ಟೆ. ಅಂದರೆ ಕೆಲಸ ಎಲ್ಲ ಬಿಟ್ಟು ಅವ್ರಿಗೂ ಏನು ಜಾಸ್ತಿ ದಿನ ಇರೋಕ್ಕಾಗಲ್ಲ ಅನ್ಸುತ್ತಲ್ವಾ? ಈಗ ನೀವು ಕೆಲಸ ಬಿಟ್ಟು ನನ್ನ ನೋಡ್ಕೋತಾ ಇಲ್ವಾ? ಹಾಗೆ ತಂಗಿ ನೋಡ್ಕೊಳಕ್ಕೆ ಅಣ್ಣನು ರಜಾ ಹಾಕಿ ಬಂದಿದ್ದಾನೆ ಅಷ್ಟೇ. ಸರಿ, ಈಗೇನು ಹೀಗೆ ಮಾತಾಡ್ತಾ ಇರ್ತೀರಾ ಅಥವಾ ನಿದ್ದೆ ಮಾಡಕ್ ಬರ್ತೀರಾ? ಹಲೋ, ಸರ್ ಹೇಳಿ ಸರ್. ಸರ್ ಇವತ್ತು ನಾನು ಬರ್ತಾ ಇಲ್ಲ, ಇವತ್ತು ರಜೆ ಹಾಕಿದ್ದೀನಿ. ಸ್ವಲ್ಪ ಕೆಲಸ ಆಯ್ತು ಸರ್. ಆಯ್ತು ಸರ್. ಅಯ್ಯೋ, ನನ್ನ ನೋಡಿ ಅತ್ತೆ, ಅಜ್ಜಿಗೆ ಕಾಫಿ ಕೊಟ್ಟು ಅಭ್ಯಾಸ ಆಗಿ ಇವತ್ತು ಅವರು ಇಲ್ಲದೆ ಹೋದ್ರೂ ಅಲ್ಲಿಗೋ ಕಾಫಿ ಕೊಡಕ್ಕೆ ಹೊರಟಿದ್ದೀನಿ. ಅತ್ತೆ ಅಲ್ಲಿದ್ದು ಅಭ್ಯಾಸ ಆಗಿದೆಯಲ್ಲ, ನನಗೂ ಹಾಗೆ ಅನ್ಸತ್ತೆ ವೀಣಾ. ಅವ್ರಿಗೆ ನೀರು ಮಾತ್ರೆ ಎಲ್ಲ ಕೊಡ್ತಾ ಇರ್ತೀನಲ್ಲ, ಇವತ್ತು ಯಾಕೆ ತಗೊಂಡಿಲ್ಲ ಅಂತ ಕೇಳಕ್ ಹೋದೆ. ನೋಡಿದ್ರೆ ಅವ್ರಿಲ್ಲ ಅನ್ನೋದು ಈಗ ನೆನಪಾಯ್ತು.
ಅಲ್ಲಿಗೆ ಹೋಗಿರೋ ಅವರಿಗೆ ಯೋಚನೆ ಇಲ್ಲ, ನೀವು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀರಾ? ಅವ್ರೇನು ಅಲ್ಲಿ ಪರ್ಮನೆಂಟ್ ಆಗಿರ್ತಾರಾ? ಬರ್ತಾ ಇರ್ತಾನೆ ಬಿಡಿ. ಸಂತು, ಯಾಕೆ ಹಿಂಗೆ ಮಾತಾಡ್ತೀಯಾ? ಅಮ್ಮ ಇಷ್ಟು ವರ್ಷ ಎಲ್ಲೂ ಹೋಗಿರ್ಲಿಲ್ಲ, ಇವಾಗ ಹೋಗಿದ್ದಾರೆ, ಆ ಜಾಗದಲ್ಲಿ ಕಾಣಿಸ್ತಿಲ್ಲ, ಅದಕ್ಕೆ ವೀಣಾ ಹಂಗೆ ಹೇಳ್ತೀಯಾಳೆ. ಅತ್ತೆ ಅಲ್ಲಿ ಹೇಗಿದ್ದಾರೋ ಅನ್ನೋದೇ ನನಗೆ ಯೋಚನೆ ಆಗೋಗಿದೆ. ಇಲ್ಲಾದ್ರೆ ಸಮಯಕ್ಕೆ ಸರಿಯಾಗಿ ನಾವೆಲ್ಲ ನೋಡ್ಕೋತಾ ಇದ್ವಿ. ಮೊಮ್ಮಗಳನ್ನ ನೋಡ್ಬೇಕು ಅಂತ ಆಸೆಯಲ್ಲಿ ಹೋಗಿದ್ದಾರೆ. ಈಗ ಮನೆಗೆ ಹೊಂದ್ಕೊಂಡಿದಾರೋ ಇಲ್ವೋ ಗೊತ್ತಿಲ್ಲ. ಲಕ್ಷ್ಮಿ, ನಿನಗೆ ಗೊತ್ತು ಅಮ್ಮನ ಗುಣ ಹೇಗೆ ಅಂತ. ಅಮ್ಮ ಎಲ್ಲಿಗೆ ಹೋಗ್ಲಿ, ಯಾರ ಜೊತೆ ಇದ್ರೂ ಅಲ್ಲಿ ಹೊಂದ್ಕೊಂಡ್ಬಿಡ್ತಾರೆ. ಕಳಿಸಲ್ಲ ನಾವೆಲ್ಲ ಹೋದಾಗ ಅಳಿಯಂದ್ರು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು. ಈಗ ಅಮ್ಮ ಒಬ್ಬರೇ ಹೋಗಿದ್ದಾರೆ, ಇನ್ನೂ ಚೆನ್ನಾಗಿ ನೋಡ್ಕೊಳ್ತಾರೆ. ತಲೆ ಕೆಡಿಸ್ಕೋಬೇಡ. ಅದೇ ರೀ ನನಗೆ ಧೈರ್ಯ. ಜಾನು ತಾಯಿ ಆಗ್ತಿದ್ದಾಳೆ ಅನ್ನೋದು ಗೊತ್ತಾದಾಗಿಂದ ಕೆಲ್ಸಕ್ಕೂ ಹೋಗದೆ ಅಳಿಯಂದ್ರು ಅವಳನ್ನ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಅಂಥ ಗಂಡನ್ ಪಡೆಯೋದಕ್ಕೆ ಜಾನು ಅದೆಷ್ಟು ಪುಣ್ಯ ಮಾಡಿದ್ಲೋ ಏನೋ. ಸರಿಯಾಗಿ ಹೇಳಿದ್ರಿ ಅತ್ತೆ. ಎಲ್ರ ಜೊತೆ ಹೊಂದ್ಕೊಂಡು ಎಲ್ರನ್ನೂ ತಮ್ಮವರು ಅಂತ ತಿಳ್ಕೊಳ್ಳೋ ಗಂಡ ಸಿಗ್ಬೇಕಾದ್ರೆ ಪುಣ್ಯ ಮಾಡಿರ್ಬೇಕು. ಕೆಲವೊಬ್ರು ಇರ್ತಾರೆ, ಬೇರೆಯವ್ರನ್ನ ಅರ್ಥ ಮಾಡ್ಕೊಳ್ಳೋದು ಹಾಳಾಗೋಗ್ಲಿ, ತಮ್ಮನ್ ತಾವೇ ಅರ್ಥ ಮಾಡ್ಕೊಂಡಿರೋದಿಲ್ಲ. ವೀಣಾ, ನೋಡಮ್ಮ, ಕೈಲಿರೋ 5 ಬೆರಳು ಸಮ ಇರಲ್ಲ. ಹಾಗೆ ಒಬ್ಬೊಬ್ರು ಕೂಡ ಒಂದೊಂದು ಥರ ಇರುತ್ತೆ. ನಾವೇ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕಮ್ಮ.